ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರೇ ಕೃಷ್ಣ. ಪರ್ವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೂ, ಸುಂದರ ಜಗದ ಮಂದಾರ ಪುಷ್ಪದಂತಿರುವ ಎಲ್ಲ ಭಕ್ತಾದಿಗಳಿಗೂ ಸಂಪೂರ್ಣ ಸನಾತನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ದಿನ ಪಂಚಪತಿವ್ರತೆಯರಲ್ಲಿ ಪ್ರಮುಖರಾದಂತಹ ದ್ರೌಪದಿ ಕಥೆಯನ್ನು ನೋಡೋಣ ಬನ್ನಿ. 10 ಹೇರೋ ಬದಲು ಒಂದು ಮುತ್ತನ್ನು ಎತ್ತು ನೋಡು ಎಂಬ ಗಾದಕ್ಕೆ ಪೂರಕವಾಗಿ ಈ ದ್ರೌಪದಿಯ ಜನನವಾಗುವುದು. ಈ ದ್ರೌಪದಿಯ ಜನನವಾಗಲು ಕೂಡ ಹಿಂದೆ ಒಂದು ಕಾರಣವಿತ್ತು. ಆ ಕಾರಣವೇನೆಂದರೆ, ಹಿಂದೆ ದ್ರುಪದ ಮಹಾರಾಜ ಹಾಗೂ ದ್ರೋಣಾಚಾರ್ಯ ಗುರುಗಳು ಆತ್ಮೀಯ ಸ್ನೇಹಿತರಾಗಿದ್ದರು. ಇಂಥ ಸಂದರ್ಭದಲ್ಲಿ ಒಮ್ಮೆ ಮಾತಿನ ಬರದಲ್ಲಿ ದ್ರುಪದ ಮಹಾರಾಜರು ದ್ರೋಣಾಚಾರ್ಯ ಗುರುಗಳನ್ನು ನಿಂದನೆ ಮಾಡುತ್ತಾರೆ. ಅವರ ಶಕ್ತಿಯ ಬಗ್ಗೆ ಶಂಕೆ ಮಾಡುತ್ತಾರೆ. ಹಾಗಿದ್ದಾಗ ದ್ರೋಣಾಚಾರ್ಯ ಗುರುಗಳು ಅವರ ಮೇಲೆ ಕುಪಿತರಾಗಿ ಸಭೆಯನ್ನು ತ್ಯಜಿಸಿ ಹೋಗುವಾಗ ಒಂದು ಮಾತನ್ನು ಹೇಳುತ್ತಾರೆ. ನನ್ನ ಶಕ್ತಿಯ ಮೇಲೆ ಶಂಕೆಯನ್ನು ಮಾಡಿರುವೆ, ಹಾಗಿದ್ದಾಗ ನಿನಗಿಂತಲೂ 10 ಪಟ್ಟು ಹೆಚ್ಚು ಶಕ್ತಿಶಾಲಿಯಾದ ಶಿಷ್ಯನನ್ನು ನಾನು ತಯಾರು ಮಾಡುವೆ. ಆ ನಂತರ ನಿನ್ನ ಮೇಲೆ ಯುದ್ಧವನ್ನು ಸಾರಿ ನಿನಗೆ ಬುದ್ಧಿಯನ್ನು ಕಲಿಸುವೆ ದ್ರುಪದ ಎಂದು ಬೈದು ಹೋಗುತ್ತಾರೆ. ಅದಾದ ನಂತರ ಈ ದ್ರೋಣಾಚಾರ್ಯ ಗುರುಗಳು ಸೂಕ್ತ ಶಿಷ್ಯರಿಗೋಸ್ಕರ ಅಲೆದಾಡುತ್ತಾರೆ. ಆ ನಂತರ ಭೀಷ್ಮ ಮಹಾರಾಜರು ಒಮ್ಮೆ ಈ ದ್ರೋಣಾಚಾರ್ಯ ಗುರುಗಳನ್ನು ಕಂಡು ಅವರ ಪಾಂಡಿತ್ಯವನ್ನು ಕಂಡು, ನಮ್ಮ ರಾಜ್ಯಕ್ಕೆ ಬನ್ನಿ ಗುರುಗಳೇ, ನಮ್ಮ ರಾಜ್ಯದಲ್ಲಿ ಪಾಂಡವರು ಹಾಗೂ ಕೌರವರು ಇಬ್ಬರ ಸುಪುತ್ರರಿರುವರು. ಆ ಸುಪುತ್ರರನ್ನು ತಾವು ನಿಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿ ಅವರಿಗೆ ವಿದ್ಯಾ ದೀಕ್ಷೆಗಳನ್ನು ಕೊಟ್ಟು ವಿದ್ಯಾದಾನವನ್ನು ಮಾಡಿ ಗುರುಗಳೇ ಎಂದು ಬೇಡಿಕೊಂಡಾಗ ಆಗಲಿ ಎಂದು ಸಮ್ಮತಿಸಿದರು. ಇವರಲ್ಲಿ ಯಾರು ಉತ್ತಮರು ಎಂಬುದನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಈ ದ್ರೋಣಾಚಾರ್ಯ ಗುರುಗಳು ಎಲ್ಲರಿಗೂ ಕೂಡ ಬಿಲ್ಲನ್ನು ಬಾಣಗಳನ್ನು ಕೊಟ್ಟು ಒಂದು ಮರದ ಮೇಲಿನ ಒಂದು ಹಕ್ಕಿಗೆ ಗುರಿ ಇಡುವಂತೆ ಹೇಳುತ್ತಾರೆ. ಆಗ ಎಲ್ಲರೂ ಕೂಡ ನಿಮಗೆ ಏನು ಕಾಣಿಸುತ್ತಿದೆ ಎಂದಾಗ ಕೆಲವರು ನಮಗೆ ಮರದ ಬುಡ ಕಾಣಿಸುತ್ತದೆ ಅಂತ ಎನ್ನುತ್ತಾರೆ, ಕೆಲವರು ರೆಂಬೆಗಳು ಕಾಣುತ್ತಿದೆ ಗುರುಗಳೇ ಎನ್ನುತ್ತಾರೆ, ಕೆಲವರು ಅದರ ಅಡ್ಡ ಇರುವಂತಹ ಎಲೆಗಳು ಕಾಣುತ್ತಿದೆ ಎನ್ನುತ್ತಾರೆ. ಇದರಲ್ಲಿ ಎಲ್ಲ ಕೌರವರು 100 ಕೌರವರು ಕೂಡ ಬೇರೆ ಬೇರೆ ರೀತಿಯ ಉತ್ತರಗಳನ್ನು ಕೊಡುತ್ತಾರೆ. ಆದರೆ ಯಾರೂ ಸಮರ್ಥರಲ್ಲ ಎಂಬುದು ದ್ರೋಣಾಚಾರ್ಯ ಗುರುಗಳಿಗೆ ಅರ್ಥವಾಗುತ್ತದೆ. ಆಗ ಪಾಂಡವರಿಗೆ ಅವಕಾಶಗಳನ್ನು ಕೊಡುತ್ತಾರೆ. ಆ ಪಾಂಡವರಲ್ಲಿ 4 ಜನರು ಕೂಡ ಸೋಲುತ್ತಾರೆ. ಕೆಲವರು ಎಲೆಗಳು ಕಾಣುತ್ತೆ ಎನ್ನುತ್ತಾರೆ, ಗುರುಗಳೇ ಪಕ್ಷಿ ಸಂಪೂರ್ಣವಾಗಿ ನಮಗೆ ಕಾಣಿಸುತ್ತಿಲ್ಲ ಎನ್ನುತ್ತಾರೆ. ಕೊನೆಯದಾಗಿ ಒಬ್ಬನೇ ಒಬ್ಬ ಮಹಾನ್ ಯೋಧನಿರುತ್ತಾನೆ ಅಲ್ಲಿ, ಅವನೇ ಅರ್ಜುನ. ಇಳೆ ವಯಸ್ಸಿನಲ್ಲೇ ಅವನ ದೃಷ್ಟಿ ಎಷ್ಟು ತೀಕ್ಷ್ಣವಾಗಿತ್ತೆಂದರೆ, ನಿನಗೆ ಏನು ಕಾಣುತ್ತಿದೆ ಅರ್ಜುನ ಎಂದಾಗ ಅರ್ಜುನ ಹೇಳುತ್ತಾನೆ, ಗುರುಗಳೇ ನನಗೆ ಇಲ್ಲಿ ಏನೂ ಕಾಣುತ್ತಿಲ್ಲ ಸುತ್ತಮುತ್ತ, ನನಗೆ ಕೇವಲ ಆ ಪಕ್ಷಿಯ ಆ ಕಣ್ಣಷ್ಟೇ ಕಾಣುತ್ತಿದೆ ಎನ್ನುತ್ತಾನೆ. ಆಗಲೇ ದ್ರೋಣಾಚಾರ್ಯ ಗುರುಗಳಿಗೆ ಅರ್ಥವಾಗಿ ಬಿಡುತ್ತದೆ, ಇವನೇ ನಾನು ಹುಡುಕುತ್ತಿದ್ದ ಮಹಾನ್ ಯೋಧ ಎಂದು. ಆಗ ಸಂಪೂರ್ಣ ಬಿಲ್ವಿದ್ಯೆಯನ್ನು ಎಲ್ಲ ಕೌರವರು ಪಾಂಡವರ ಮಕ್ಕಳುಗಳಿಗೆ ಕಲಿಸಿಕೊಡುತ್ತಾರೆ. ಪಾಂಡುಪುತ್ರ, ಧೃತರಾಷ್ಟ್ರಪುತ್ರ ಎಲ್ಲರಿಗೂ ಕೂಡ ಸಮಾನವಾದ ವಿದ್ಯೆಯನ್ನು ಕಲಿಸಿಕೊಡುತ್ತಾರೆ. ಆದರೆ ವಿಪರ್ಯಾಸವೇನೆಂದರೆ, ಯಾರಲ್ಲಿ ಎಷ್ಟು ಶ್ರದ್ಧೆ ಇರುತ್ತದೋ ಎನ್ನುವುದರ ಮೇಲೆ ಗುರುಗಳ ಶಕ್ತಿಯನ್ನು ಸ್ವೀಕರಿಸುತ್ತಾರೆ ಅಷ್ಟೇ ಶಿಷ್ಯಂದರು. ಹಾಗೆ ಭಕ್ತಾದಿಗಳು ಅಷ್ಟೇ. ದೇವರು ಅಗಾಧವಾದ ಸಾಗರ, ಯೋಗಚಿತ್ತ ವೃತ್ತಿ ನಿರೋಧ. ಹಾಗಾಗಿ ಅವರು ಯೋಗ ನಿದ್ರೆಯಲ್ಲಿ ತಲ್ಲೀನರಾಗಿದ್ದರೂ ಕೂಡ ಭಕ್ತರಿಗೆ ಸೇವೆ ಮಾಡುವ ಶಿಷ್ಯಂದರಿಗೆ ಎಷ್ಟು ವರ ಕೊಡಬೇಕು ಕೊಡುತ್ತಲೇ ಇರುತ್ತಾರೆ. ಆದರೆ ಗ್ರಹಿಸುವ ಶಕ್ತಿ ಭಕ್ತರಿಗಿರಬೇಕು, ಶಿಷ್ಯರಿಗಿರಬೇಕು ಎಂಬಂತೆ ಇಲ್ಲಿಯೂ ಕೂಡ ಅದೇ ಆಗುವುದು. ಹೆಚ್ಚಿನ ಗ್ರಹಿಕೆ ಅರ್ಜುನನಲ್ಲಿತ್ತು. ಹಾಗಾಗಿಯೇ ಬಿಲ್ವಿದ್ಯೆಯಲ್ಲಿ ಮಹಾನ್ ವಿಶ್ವಕ್ಕೆ ನೀನು ಮೊದಲಿಗ ಎಂಬ ಪಟ್ಟವನ್ನು ಗುರುಗಳು ಕೊಡುತ್ತಾರೆ ಅವನಿಗೆ. ಬಿಲ್ವಿದ್ಯೆಯನ್ನು ಸಂಪೂರ್ಣವಾಗಿ ಕಲಿತಂತಹ ಈ ಅರ್ಜುನ ಬಿಲ್ವಿದ್ಯೆಯಲ್ಲಿ ವಿಶ್ವದಲ್ಲಿ ಇವನನ್ನು ಮೀರಿಸುವ ಮತ್ತೊಬ್ಬ ಯೋಧವಿಲ್ಲ ಎಂದು ಗುರುಗಳೇ ಹೇಳುವಷ್ಟು ಮಟ್ಟಿಗೆ ഇരുಳಲ್ಲೇ ಆಗಲಿ ಹಗಲಲ್ಲೇ ಆಗಲಿ, ಕಣ್ಣಿಗೆ ಕಾಣುವ ವಸ್ತುಗಳೇ ಆಗಲಿ ಕಣ್ಣಿಗೆ ಕಾಣದಿರುವ ವಸ್ತುಗಳೇ ಆಗಲಿ,
ಯಾವುದನ್ನು ಬೇಕಾದರೂ ಹೊಡೆಯುವಂಥ ಅದ್ಭುತವಾದ ಬಿಲ್ಲುಯುದ್ಧಗಾರನಾಗುತ್ತಾನೆ. ಆ ಅದ್ಭುತವಾದ ಅವನ ಶಕ್ತಿಗಳನ್ನು ನೋಡಿದಂಥ ಈ ದ್ರೋಣಾಚಾರ್ಯ ಗುರುಗಳು ಕೊನೆಯದಾಗಿ ಈ ಗುರುದಕ್ಷಿಣೆಯನ್ನು ನೀಡಬೇಕಲ್ಲವೇ, ಅವುಗಳನ್ನು ಕೇಳುತ್ತಾರೆ. ಕೌರವರು ಹಾಗೂ ಪಾಂಡವರು ತಾವೆಲ್ಲರೂ ನಮಗೆ ಗುರುದಕ್ಷಿಣೆಯನ್ನು ನೀಡಿ ಎಂದು. ವಿದ್ಯಾ ಬೋಧನೆಯ ನಂತರ ಕೆಲವರು ಗದೆಯುದ್ಧದಲ್ಲಿ ಪ್ರವೀಣರಾಗಿರುತ್ತಾರೆ, ಕೆಲವರು ಬಿಲ್ವಿದ್ಯದಲ್ಲಿ, ಹೀಗೆ ಹಲವು ವಿದ್ಯೆಗಳನ್ನು ಉಪದೇಶ ಮಾಡಿದಂಥ ಗುರುವಿಗೆ ಗುರುದಕ್ಷಿಣೆಯನ್ನು ನಾವು ನೀಡುವುದಿಲ್ಲ ಎಂದು ಹೇಳುತ್ತೇವೆಯೇ ಗುರುಗಳೇ, ನಿಮಗೇನು ಬೇಕು ಕೇಳಿ ಎಂದು ದುರ್ಯೋಧನ ಅವರ 99 ತಮ್ಮಂದಿರು ಹಾಗೂ ಇತ್ತ ಈ 5 ಪಾಂಡವರು ಎಲ್ಲರೂ ಕೂಡ ಶಪಥವನ್ನು ಮಾಡುತ್ತಾರೆ. ಒಟ್ಟಾರೆಯಾಗಿ ಏನು 101 ಜನ ಕೌರವರು ಹಾಗೂ 5 ಪಾಂಡವರು ಇರುತ್ತಾರೋ ಎಲ್ಲರೂ ಕೈಯನ್ನು ಮುಂದೆ ಚಾಚಿ ಶಪಥವನ್ನು ಮಾಡುತ್ತಾರೆ. ಗುರುಗಳೇ, ತಮ್ಮ ಗುರುದಕ್ಷಿಣೆ ನೀವು ಏನನ್ನೇ ಕೇಳಿದರೂ ಕೂಡ ನಾವು ನೀಡಿಯೇ ತೀರುತ್ತೇವೆ ಎಂದು. ಆ ಮಾತಿಗೆ ಕಟ್ಟು ಬಿದ್ದು ಅವರ ನಿಜ ಬೇಕಾಗಿರುವ ಬೇಡಿಕೆಯನ್ನು ಇಡುತ್ತಾರೆ ಗುರುಗಳು. ಅದೇನೆಂದರೆ, ದೃಪದ ಮಹಾರಾಜನು ಹಿಂದೆ ನನಗೆ ತುಂಬ ಅವಮಾನಿಸಿರುವನು, ನನ್ನ ಶಕ್ತಿಯೇ ದೊಡ್ಡದು ಎನ್ನುತ್ತಿರುವನು. ಈಗ ನಾನು ತಯಾರು ಮಾಡಿರುವ ನೀವುಗಳು ನನ್ನ ಸಂಪೂರ್ಣ ವಿದ್ಯೆಯನ್ನು ನಿಮಗೆ ಎಲ್ಲರಿಗೂ ದಾನ ಮಾಡಿದ್ದೇನೆ. ನಿಮ್ಮಲ್ಲಿ ಯಾರಾದರೂ ಅತಿ ಶಕ್ತಿವಂತ ಇರುವುದೇ ಆದರೆ, ನೀವು ನಮ್ಮಲ್ಲಿ ವಿದ್ಯೆಯನ್ನು ಪರಿಪೂರ್ಣವಾಗಿ ಕಲಿತಿದ್ದೇ ಆದರೆ ಆತನನ್ನು ಸೋಲಿಸಿ ಬಂದಿ ಮಾಡಿ ನನ್ನ ಬಳಿ ಕರೆದುಕೊಂಡು ಬನ್ನಿ ಎಂದು. ಆಗ ಮೊದಲು ಕೌರವರು ತೆರಳುತ್ತಾರೆ. ಆ 101 ಜನ ಕೌರವರು ಕೂಡ ಯುದ್ಧವನ್ನು ಮಾಡುತ್ತಾರೆ. ಆದರೆ ದೃಪದನಲ್ಲಿ ವಿಶೇಷವಾದ ಶಕ್ತಿಗಳು ಕೂಡ ಇರುತ್ತದೆ. ಆ ವಿಶೇಷ ಶಕ್ತಿ ಏನೆಂದರೆ, ಅವನು ಬಹುಮುಖಿ ಪಾಂಡಿತ್ಯವನ್ನು ಹೊಂದಿರ್ತಾನೆ ಹಾಗೂ ಬಹುರೂಪಿಯಾಗಿ ಕೂಡ ಇರುತ್ತಾನೆ. ಒಬ್ಬರ ಜೊತೆ ಯುದ್ಧ ಮಾಡಲು ಎಲ್ಲರೂ ಸಮರ್ಥರು, ಆದರೆ ಬಹುರೂಪಿ ಇರುವಂತಹ ವಿದ್ಯೆಯ ಜೊತೆ ಯುದ್ಧವನ್ನು ಮಾಡಲು ಯಾರಿಗೂ ಬರುತ್ತಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಕೌರವರುಗಳೆಲ್ಲ ಸೋತು ಬಿಡುತ್ತಾರೆ. ಆ ದೃಪದ ರಾಜನಿಗೆ ಶರಣಾಗಿ ಬಿಡುತ್ತಾರೆ. ಅವನ ಸರಪಳಿಯಲ್ಲಿ ಅವರುಗಳನ್ನೆಲ್ಲ ಕಟ್ಟಿ ಹಾಕಿಬಿಡುತ್ತಾನೆ. ಕೊನೆಯದಾಗಿ ಪಾಂಡವರು ತೆರಳುತ್ತಾರೆ. ಆಗ ಪಾಂಡವರಲ್ಲೂ ಕೂಡ 4 ಜನರು ಕೂಡ ಸೋಲಿಸಲು ಸಾಧ್ಯವಾಗುವುದಿಲ್ಲ ದೃಪದ ರಾಜನನ್ನು. ಕೊನೆಯದಾಗಿ ಈ ಅರ್ಜುನ ತನ್ನ ಬಿಲ್ವಿದ್ಯೆಯ ಅವನ ಅತೀವವಾದ ವಿದ್ಯೆಯನ್ನು ಬಳಸಿಕೊಂಡು ಆ ಬಹುರೂಪಿಯಾದಂತಹ ಬಹುಮುಖಿಯಾದಂತಹ ದೃಪದ ರಾಜನನ್ನು ಸೆರೆ ಹಿಡಿಯುತ್ತಾನೆ ಬಾಣಗಳಿಂದ. ಆ ನಂತರ ಸೋಲನ್ನು ಒಪ್ಪಿಕೊಳ್ಳುತ್ತಾನೆ ದೃಪದ ರಾಜನು. ಆಗ ಅರ್ಜುನನು 2 ಬೇಡಿಕೆಗಳನ್ನು ಇಡುತ್ತಾನೆ ಆ ದೃಪದ ರಾಜನಿಗೆ. ನಿನ್ನನ್ನು ನಾನು ಬಿಡಬೇಕಾದರೆ 2 ಕೆಲಸಗಳನ್ನು ನೀನು ಮಾಡಬೇಕು ಎಂದು. ನೋಡಿ, ಎಷ್ಟೇ ದಾಯಾದಿಗಳಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಈ ಅರ್ಜುನನಿಗೆ ಅವರು ದಾಯಾದಿಗಳೇ ಆದರೂ ನಮ್ಮವರೇ ಅಲ್ಲವೇ ಎಂಬ ಉದಾರ ಮನಸ್ಸಿರುವುದು. ಅವನ ಸಂಸ್ಕಾರಗಳು ಅವನನ್ನು ಸದಾ ಆವರಿಸಿಕೊಂಡಿರುವುದು. ಅಂದರೆ ಸಂಸ್ಕಾರಗಳು ಅವನಲ್ಲಿ ತುಂಬಿ ತುಳುಕುತ್ತಿರುವುದು. ಆ ಕಾರಣದಿಂದಲೇ ಅವನು ಹೇಳುತ್ತಾನೆ, ಮೊದಲು ನನ್ನ ಭ್ರಾತೃ ಹಾಗೂ ಯಾರಿದ್ದಾರೋ ಕೌರವರು ಎಲ್ಲರನ್ನೂ ಕೂಡ ನನ್ನ ದಾಯಾದಿ ವರ್ಗದವರು ಎಲ್ಲರನ್ನೂ ಕೂಡ ಬಿಡುಗಡೆ ಮಾಡಬೇಕು ಎಂದು ಕೋರುತ್ತಾನೆ. ಇದಕ್ಕೆ ಅಸ್ತು ಎನ್ನುತ್ತಾನೆ ದೃಪದ ಮಹಾರಾಜ. ಆನಂತರ ಈ 2ನೇ ಕೋರಿಕೆಯಾಗಿ, ನಿನ್ನನ್ನು ನಾನು ಬಂದಿಯಿಂದ ಮುಕ್ತ ಮಾಡಬೇಕಾದರೆ ನನ್ನ ಗುರುವಿಗೆ ನೀನು ಶರಣಾಗು, ಹಾಗೂ ನಿನ್ನ ಶಕ್ತಿಗೆ ಕಮ್ಮಿ ಎಂದು ನನ್ನ ಗುರುವಿನ ಶಕ್ತಿಯೇ ದೊಡ್ಡದು ಎಂದು ವಿಶ್ವಕ್ಕೆ ಸಾರು ಎಂದು ಹೇಳುತ್ತಾನೆ. ಆಗ ಕೊನೆಯದಾಗಿ ಈ ದೃಪದ ರಾಜನು ಸಭೆಯ ಮುಂದೆಯೇ, ಯಾವ ಸಭೆಯ ಮುಂದೆ ದ್ರೋಣಾಚಾರ್ಯ ಗುರುಗಳಿಗೆ ನಿಂದನೆಯನ್ನು ಮಾಡಿದ್ದನೋ ಅದೇ ಸಭೆಯ ಮುಂದೆಯೇ ಈ ದೃಪದ ರಾಜನು ದ್ರೋಣಾಚಾರ್ಯ ಗುರುಗಳಿಗೆ ಶರಣಾಗಿ ಪಾದಕ್ಕೆರಗುವನು. ಆಗ ಅರ್ಜುನನಿಗೆ ಸಾರ್ಥಕವಾಯಿತು, ಅರ್ಜುನ, ನಿನ್ನಂಥ ಮಹಾನ್ ಶಿಷ್ಯನನ್ನು ಪಡೆದ ನಾನೇ ಧನ್ಯ ಎಂದು ಹೇಳುತ್ತಾನೆ. ಅದಕ್ಕೆ ಈ ಅರ್ಜುನ ಹೇಳುತ್ತಾನೆ, ಇಲ್ಲ ಗುರುಗಳೇ, ನಿಮ್ಮಂಥ ಅದ್ಭುತವಾದ ಗುರುಗಳನ್ನು ಪಡೆದ ನಾವೇ ಧನ್ಯರು. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮ ವಿಷ್ಣು ಮಹೇಶ್ವರರಿಗಿಂತಲೂ ನೀವೇ ನನಗೆ ಮುಖ್ಯ ಎಂದು ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾನೆ ಅರ್ಜುನ. ಅದು ಅವನ ನಿಜ ಸಂಸ್ಕಾರವೂ ಹೌದು.
ಹೀಗಿದ್ದಾಗ ಒಮ್ಮೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಪಾಂಡವರು ವನವಾಸಕ್ಕೆ ಹೋಗುವಂಥ ಪರಿಸ್ಥಿತಿ ಬರುವುದು. ಆಗ ಈ ವನವಾಸದಲ್ಲಿದ್ದರೂ ಕೂಡ ಅವರು ತಮ್ಮ ರೂಪಗಳನ್ನು ಬದಲಾವಣೆ ಮಾಡಿಕೊಂಡಿದ್ದರೂ ಕೂಡ ಒಮ್ಮೆ ಇದೇ ದ್ರುಪದ ರಾಜ ಸ್ವಯಂವರವನ್ನು ಆಯೋಜಿಸಿರುತ್ತಾನೆ. ತನ್ನ ಮಗಳಾದ ದ್ರುಪದ ಕನ್ಯೆ ದ್ರೌಪದಿಯ ವಿವಾಹಕ್ಕೆ. ಹಾಗಿರುವಾಗ ಬ್ರಾಹ್ಮಣ ವೇಷಧಾರಿಯಾಗಿ ಬಂದಂತಹ ಅರ್ಜುನ ಆ ಸಭೆಯಲ್ಲಿ ಪಾಲ್ಗೊಳ್ಳುತ್ತಾನೆ. ಮೊದಲಿಗೆ ಕರ್ಣನು ಆ ಕೆಳಗಡೆ ಇಟ್ಟಂತಹ ತೈಲವನ್ನು ನೋಡಿ ಮೇಲೆ ಇರುವಂತಹ ಮೀನಿನ ಕಣ್ಣಿಗೆ ಬಾಣವನ್ನು ಹೊಡೆಯಬೇಕು ಎಂಬ ಆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಬರುತ್ತಾನೆ. ಆದರೆ ಸೂತಪುತ್ರನೆಂಬ ಕಾರಣಕ್ಕಾಗಿ ದ್ರುಪದ ರಾಜನು ಅವನಿಗೆ ಅವಕಾಶವನ್ನು ಮಾಡಿಕೊಡುವುದಿಲ್ಲ. ಆದರೆ ಸತ್ಯವೇನೆಂದರೆ ಈ ದ್ರೌಪದಿಗೆ ಈ ಕರ್ಣನೆಂದರೆ ಬಹಳ ಪ್ರೀತಿ ಇರುತ್ತದೆ. ಹಾಗಾಗಿ ಇವನೇ ಗೆಲ್ಲಲಿ ಎಂಬ ಬಯಕೆ ಮನದಲ್ಲಿರುತ್ತದೆ. ಆದರೆ ಅನಿವಾರ್ಯದ ಪರಿಸ್ಥಿತಿಯಲ್ಲಿ ಅವನು ಅದಕ್ಕೆ ಭಾಗಿಯಾಗುವುದೇ ಇಲ್ಲ. ಕೊನೆಯದಾಗಿ ಈ ದ್ರುಪದ ರಾಜನು ಬೇರೆಯವರಿಗೆ ಅವಕಾಶಗಳನ್ನು ಮಾಡಿಕೊಡುತ್ತಾನೆ. ಆಗ ಎಲ್ಲರೂ ಪ್ರಯತ್ನಿಸುತ್ತಾರೆ, ಯಾರಿಗೂ ಇದು ಸಾಧ್ಯವಾಗುವುದಿಲ್ಲ. ಕೆಳಗಡೆ ಇರುವ ಎಣ್ಣೆಯಲ್ಲಿ ಮೇಲೆ ಇರುವಂತಹ ತಿರುಗುತ್ತಿರುವ ಮೀನಿನ ಪ್ರತಿಬಿಂಬವು ಕಂಡು ಅದರ ಕಣ್ಣಿಗೆ ಬಾಣವನ್ನು ಹೊಡೆಯಬೇಕು, ಇದು ಕಷ್ಟಕರ ಕೆಲಸ, ಯಾರಿಂದಲೂ ಸಾಧ್ಯವಿಲ್ಲ ಎಂದು ದುರ್ಯೋಧನನು ಅಲ್ಲಿಂದ ತೆರಳುತ್ತಾನೆ. ಆ ನಂತರ ಬ್ರಾಹ್ಮಣ ವೇಷಧಾರಿಯಾಗಿ ಬಂದಂತಹ ಈ ಅರ್ಜುನ ಆ ಬಾಣವನ್ನು ಹೊಡೆದು ಆ ಮೀನನ್ನು ಕೆಳಗಡೆ ಬೀಳಿಸುತ್ತಾನೆ. ಆ ಸ್ವಯಂವರವನ್ನು ಜಯಿಸುತ್ತಾನೆ. ಇತ್ತ ದ್ರೌಪದಿಯು ಕೂಡ ಗೆದ್ದಂತಹ ಅರ್ಜುನನಿಗೆ ವಿವಾಹವನ್ನಾಗುತ್ತಾಳೆ. ಆದರೆ ಮನೆಗೆ ಬಂದಾಗ ಅಲ್ಲಿ ನಡೆಯುವುದೇ ಬೇರೆ. ಧ್ಯಾನಮಗ್ನಳಾಗಿ ಕುಳಿತಿದ್ದಂತಹ ಅವರ ತಾಯಿ ಕುಂತಿ ಮಾತೆ ಭಿಕ್ಷೆಯನ್ನು ತರಲು ಹೋಗಿದ್ದರಲ್ಲ ಮಕ್ಕಳೇ, ತಂದಿದ್ದೀರಾ ಎಂದು ಕೇಳುತ್ತಾಳೆ. ಆಗ ಧರ್ಮರಾಯ ಹೇಳುತ್ತಾನೆ, ಮಾತೆ, ಭಿಕ್ಷೆಗಿಂತಲೂ ಮೌಲ್ಯವಾದದ್ದನ್ನು ತಂದಿದ್ದೇವೆ ಎಂದು. ಆಗ ದೇವರ ಕಡೆ ತಿರುಗಿಕೊಂಡು ಕುಳಿತಿದ್ದಂತಹ ಈ ಕುಂತಿ ಮಾತೆ, ಏನನ್ನು ತಂದಿರುವರು ಮಕ್ಕಳೇ, ಎಲ್ಲವನ್ನೂ ಸಮನಾಗಿ ಹಂಚಿಕೊಳ್ಳಿ ಎಂದು ನುಡಿದು ಬಿಡುತ್ತಾರೆ. ನೋಡಿ, ಈ ಕಾಲದಲ್ಲಿ ಕಲಿಯುಗದಲ್ಲಿ ನಡೆಯುವುದೇ ಬೇರೆ. ಅದೇನೆಂದರೆ, ಅಮ್ಮ ನನಗೆ ತಡವಾಗಿದೆ, ಬೆಳಗಿನ ಜಾವದಲ್ಲಿ ನನ್ನನ್ನು ಬೇಗ ನಿದ್ರೆಯಿಂದ ಎದ್ದೇಳಿಸು, 7 ಗಂಟೆಯ ತಾಸಿನಲ್ಲಿ ನಾವು ಹೊರಗಡೆ ಹೋಗಬೇಕು, ನಾನು ಕೆಲಸಕ್ಕೆ ಹೋಗಬೇಕೆಂದು ಯಾರಾದರೂ ಮಕ್ಕಳು ಹೇಳಿದರೆ ತಾಯಂದಿರು ಮಾಡುವುದೇನೆಂದರೆ 6 ಗಂಟೆಗೆ ಎದ್ದೇಳಿಸುತ್ತಾರೆ. ಆನಂತರ ಮಗು 8 ಗಂಟೆ ಆಗಿದೆ, ನೀನು ಹೊರಟು ಹೋಗು ಕೆಲಸಕ್ಕೆ ಎಂದು ಎದ್ದೇಳಿಸುತ್ತಾರೆ. ಅಲ್ಲವೇ? ಅದು ತಾಯಿಯ ನಿಜ ಪ್ರೇಮ. ಅದೇ ರೀತಿ ಕುಂತಿಯು ಕೂಡ ಈಗಿನ ಸಂದರ್ಭದಲ್ಲಿ ಹೇಳುತ್ತಾಳೆ, ಭಿಕ್ಷೆಯನ್ನು ತಂದಿರುತ್ತಾರೆ ಎಂಬ ಭಾವದಿಂದ ಆ ಶಿವಲಿಂಗದ ಮುಂದೆ ಹೇಳುತ್ತಾಳೆ, ತಂದಿರುವ ಭಿಕ್ಷೆಯನ್ನು ಹಂಚಿಕೊಂಡು ತಿನ್ನಿ ಅಂತ. ಆಗ ಆಗಿನ ಕಾಲದಲ್ಲೆಲ್ಲ ಹೇಗೆ ಎಂದರೆ, ಆಡಿದ ಮಾತಿಗೆ ಪ್ರಾಣವನ್ನು ಬೇಕಾದರೂ ಕೊಡುತ್ತಿದ್ದರು. ಯಾಕೆಂದರೆ ಸತ್ಯಸಂಧರ ಎನ್ನಿಸಿಕೊಳ್ಳಬೇಕೆಂದರೆ ಏನು ಬಾಯಿಂದ ಆಚೆಗೆ ಬರುವುದೋ ಅದಕ್ಕಷ್ಟೇ ಮಾನ್ಯತೆ. ಒಳಗಿದ್ದರೆ ಶೂನ್ಯ, ಇಲ್ಲಿ ಬಂದರೆ ಮಾನ್ಯ, ತಿಳಿದುಕೊಳ್ಳಿ. ಭಕ್ತಿಯ ವಿಚಾರದಲ್ಲೂ ಅಷ್ಟೇ. ಎಲ್ಲರೂ ಹೇಳುತ್ತಾರೆ ನನ್ನಲ್ಲಿ ಭಕ್ತಿ ಇದೆ ಎಂದು. ಇಲ್ಲಿ ದೇವರನ್ನು ಸ್ಮರಿಸುತ್ತಾರೆ, ಎದೆಯಲ್ಲಿಟ್ಟುಕೊಂಡು ಆರಾಧಿಸುತ್ತಾರೆ. ಆದರೆ ಯಾವ ಬಾಯಿಯಿಂದ ಆ ಭಕ್ತಿ ಆಚೆ ಬರುವುದಿಲ್ಲವೋ, ಗಾಯನದ ರೂಪದಲ್ಲೋ ಅಥವಾ ನಾಮಾಂಕಿತ ರೂಪದಲ್ಲೋ ದೈವದ ಆರಾಧನೆಯಿಂದಲೋ ಬರುವುದಿಲ್ಲವೋ, ಆಗ ಸಂಸ್ಕಾರಕ್ಕೆ ಅರ್ಥವಿರುವುದಿಲ್ಲ. ಹಾಗಾಗಿಯೇ ನಮ್ಮ ಕೀರ್ತನಕಾರರು, ಪುರಂದರದಾಸರು ಎಲ್ಲರೂ ಕೂಡ ತಮ್ಮ ಕೀರ್ತನೆಗಳಿಂದ, ಗಾಯನಗಳಿಂದ ದೇವರನ್ನು ಒಲಿಸಿಕೊಳ್ಳುತ್ತಿದ್ದರು. ಅದೇ ರೀತಿಯೇ ಇಲ್ಲೂ ಕೂಡ ವಿವಾಹ ಬಂಧ ರೂಪೇಣ ಪಶುಪತ್ನಿ ಸುತಾಲಯ ಎಂಬ ಗಾದೆ ಇಲ್ಲವೇ? ಹಾಗೆ ಇಲ್ಲಿ ವಿವಾಹವು ಯೋಗಾನುಸಾರ ದ್ರೌಪದಿಗೆ ಅರ್ಜುನನೊಡನೆ ವಿವಾಹವಾಗಿತ್ತು. ಆದರೆ ಇಲ್ಲಿ ಬಂದಂಥ ಸಮಸ್ಯೆ ಏನೆಂದರೆ, ಶ್ರೀಕೃಷ್ಣ ಸ್ವಾಮಿಯವರು ಹಿಂದೆ ಭೇಟಿ ಮಾಡಿದಾಗ ಈ ದ್ರೌಪದಿಯ ಸ್ವಯಂವರದ ಮುನ್ನ 5 ಮಣಿಗಳನ್ನು ಕೈಗಿಟ್ಟು, ಸಕಾಲದಲ್ಲಿ ನಿನಗಿದು ಸಹಾಯಕ್ಕೆ ಬರುವುದು, ಕಷ್ಟ ಬಂದಾಗ ಧರಿಸು ಎಂದು ಹೇಳಿರುತ್ತಾರೆ ಇದೇ ಶ್ರೀಕೃಷ್ಣ ಸ್ವಾಮಿಯವರು. ನೋಡಿ, ಅದಕ್ಕೆ ಹೇಳೋದು,
ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಎಂದು. ಹಾಗೆಯೇ ಶ್ರೀಕೃಷ್ಣ ಸ್ವಾಮಿಯವರು ಮುಂದೆ ನಡೆಯುವ ಭವಿಷ್ಯತ್ತನ್ನು ಆಗಲೇ ನೋಡಿರುತ್ತಾರೆ. ಹಾಗಾಗಿಯೇ ಸ್ವಯಂವರದ ಮುನ್ನವೇ ಅದನ್ನು ನೀಡಿರುತ್ತಾರೆ. ಈ ಕಷ್ಟದ ಸಂದರ್ಭದಲ್ಲಿ ಇತ್ತ ಕುಂತಿಗೆ ತಾನು ಆಡಿದ ಮಾತು ಸುಳ್ಳಾಗುವುದು, ನನಗೆ ನರಕ ಪ್ರಾಪ್ತಿಯಾಗುವುದು ಎಂಬ ಭಯವು ಕಾಡುವುದು. ಆದರೆ ಇತ್ತ ಧರ್ಮರಾಯನಿಗೂ ಸಂಕಟವಾಗುವುದು. ತಾಯಿ ಹೇಳಿದ ಮಾತನ್ನು ನಾನು ನೆರವೇರಿಸಲಿಲ್ಲದೆ ಹೋದರೆ ನಾನು ಪುತ್ರನಾಗಿದ್ದು ಏನು ಪ್ರಯೋಜನ, ಹಾಗೂ ನಾನು ನಿಜ ಪುತ್ರ ಎಂದು ಅನಿಸಿಕೊಳ್ಳುವುದು ಈ ಪ್ರಪಂಚಕ್ಕೆ ಹೇಗೆ, ನನ್ನ ಧರ್ಮವು ಸೋಲುವುದು ಎಂದು ಧರ್ಮರಾಯ ಯೋಚಿಸುತ್ತಾನೆ. ಕೊನೆಯದಾಗಿ ಇಬ್ಬರು ಕಣ್ಣೀರಿಡುತ್ತಾ, ಅಮ್ಮ ಎಂಥ ಮಾತನ್ನು ಹೇಳಿದೆಯೇ ತಾಯಿ, ಈಗ ನಾನು ಏನು ಮಾಡಲಿ, ಇರುವ ಒಬ್ಬ ಕನ್ಯೆಯನ್ನು ನಾನು ಹೇಗೆ ಸ್ವೀಕರಿಸಲಿ ಎಂದು ಕಣ್ಣೀರಿಡುತ್ತಾ ಬೇಡಿಕೊಂಡಾಗ, ಇಲ್ಲ ಪುತ್ರ, ದೈವದ ಮುಂದೆ ನಾನು ಧ್ಯಾನದಲ್ಲಿದ್ದಾಗ ನುಡಿದ ಮಾತಿದು, ನನ್ನ ಮಾತಿಗೆ ನಾನು ಕಟ್ಟಿಬಿದ್ದಿದ್ದೇನೆ, ಈಗ ನೀವು ಇದನ್ನು ಒಪ್ಪಿಕೊಳ್ಳಲೇಬೇಕು ಎಂದಾಗ ಕಣ್ಣೀರಿಡುತ್ತಾ ನದಿಯ ತೀರಕ್ಕೆ ಹೋಗಿ ದ್ರೌಪದಿಯು ಅಳುತ್ತಾ ಯೋಚನೆ ಮಾಡುತ್ತಾಳೆ. ಈ ಧರ್ಮ ಸಂಕಟದಿಂದ ಕೃಷ್ಣ ನೀವೇ ನನ್ನನ್ನು ಕಾಪಾಡಬೇಕು, ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ, ಕೃಷ್ಣ ಕಾಪಾಡು ಎಂದು ಬೇಡಿಕೊಳ್ಳುತ್ತಾಳೆ. ಆಗ ಕೃಷ್ಣನು ಹೇಳಿದ ಮಾತು ನೆನಪಾಗುವುದು ಅವಳಿಗೆ. ನೀಡಿದ 5 ಮಣಿಮಾಲೆಗಳು ಆ ಇಟ್ಟುಕೊಂಡು ಬೇಡುತ್ತಾಳೆ, ಸ್ವಾಮಿ ತಾವು ಕೊಟ್ಟಿದ್ದ ಈ 5 ಮಣಿಗಳನ್ನು ದಾರದಲ್ಲಿ ಪೋಣಿಸಿ ನಾನು ಕೈ ಕಟ್ಟಿಕೊಳ್ಳುತ್ತೇನೆ ಎಂದು ಕಟ್ಟಿಕೊಳ್ಳುತ್ತಿರುತ್ತಾಳೆ. ಆಗ ಅವಳಿಗೆ ಅರಿವಾಗುವುದು ಕೃಷ್ಣನ ಮಾತಿನ ಅರ್ಥ ಏನೆಂದರೆ, ಮುಂದೆ ಇದೇ ಪರಿಸ್ಥಿತಿ ಬರುವುದು ಎಂಬುದು ಮೊದಲೇ ತಿಳಿದಿತ್ತು ದೇವೋತ್ತಮನಾದ ಶ್ರೀಕೃಷ್ಣ ಪರಮಾತ್ಮರಿಗೆ. ಹಾಗಾಗಿಯೇ ಹೇಳಿರುವುದು ಎಂದು ಅದನ್ನು ಕೈಗೆ ಕಟ್ಟಿಕೊಂಡು, ಕೃಷ್ಣ ನಿನ್ನ ಅಪ್ಪಣೆಯೇ ನನಗೆ ನಿಜ ಧರ್ಮ ಎಂದು ಅರಿತು ಅವರಿಗೆ ಮಾನ್ಯತೆಯನ್ನು ಕೊಡಬೇಕು ಕೃಷ್ಣ ಪರಮಾತ್ಮ ಅವರ ಮಾತಿಗೆ ಎಂದು ಕಟ್ಟುಬಿದ್ದು ಕೊನೆಯದಾಗಿ ಆ 5ರನ್ನು ಪತಿಯಾಗಿ ಸ್ವೀಕರಿಸುತ್ತಾಳೆ. ಪತಿವ್ರತ ಶಿರೋಮಣಿ, ಅದೇ ಈ ದ್ರೌಪದಿ, ದ್ರುಪದನ ಕನ್ಯೆ ದ್ರೌಪದಿ. ಈ ದ್ರೌಪದಿಯ ಜನನವಾಗಿದ್ದು ಕೂಡ ಯಾರಿಂದ ಅರಿವಿದೆಯಾ? ಯಾವ ಗುರುವಿನ ಮೇಲಿನ ಸೇಡನ್ನು ತೀರಿಸಿಕೊಳ್ಳಲೆಂದು, ದ್ರೋಣಾಚಾರ್ಯ ಗುರುಗಳ ಮೇಲಿನ ಸೇಡನ್ನು ತೀರಿಸಿಕೊಳ್ಳಲೆಂದು ದ್ರುಪದ ಮಹಾರಾಜನು ಒಂದು ಯಜ್ಞ ಯಾಗಾದಿಗಳನ್ನು ಮಾಡಿಸುತ್ತಾನೆ, ನನಗೂ ಮಕ್ಕಳು ಬೇಕು ಎಂದು. ಆ ಸಂದರ್ಭದಲ್ಲಿ ಹುಟ್ಟಿದ್ದೇ ಈ ದ್ರೌಪದಿ ಅಗ್ನಿ ಕನ್ನಿಕೆಯಾಗಿ ಜನನವನ್ನು ತಾಳುತ್ತಾಳೆ, ಅಗ್ನಿಯ ರೂಪವನ್ನು ಹೊಂದಿರುತ್ತಾಳೆ. ಹಾಗಾಗಿ ಈಕೆಯನ್ನು ಅಗ್ನಿಕನ್ಯೆ ಎನ್ನುತ್ತಾರೆ. ಹಾಗೂ ದ್ರುಪದನ ಮಗಳಾದ್ದರಿಂದ ದ್ರೌಪದಿ ಎಂದು ಹೆಸರಿಡುತ್ತಾರೆ. ಆದರೆ ಅಲ್ಲೊಂದು ಸನ್ನಿವೇಶ ಬರುವುದು, ಅದೇನೆಂದರೆ ಈ ಹೋಮವನ್ನು ಮಾಡುತ್ತಿರುವಂತಹ ಆ ಗುರು ಸರ್ವೋತ್ತಮರನ್ನು ಹೀಯಾಳಿಸುತ್ತಾನೆ. ನೀವು ಮಾಡುವ ಹೋಮಗಳಿಂದ ನನಗೆ ಬೇಕಾಗಿರುವ ಶಿಶು ನಿಜವಾಗಲೂ ದೊರಕುವುದೇ ಎಂಬ ಅನುಮಾನವನ್ನು ಪಡುತ್ತಾನೆ. ಆಗ ಅವರು ಹೇಳುತ್ತಾರೆ, ಅಲ್ಲಿದ್ದಂತಹ ಗುರು ಸಮಾನರು, ನಾವು ಮಾಡುವಂತಹ ಹೋಮ ಯಜ್ಞ ಪೂಜೆ ಎಲ್ಲದಕ್ಕೂ ಕೂಡ ಶಕ್ತಿ ಇದೆ ರಾಜ, ನಾವು ನೀಡುವ ಹವಿಸ್ಸು ದೇವರಿಗೆ ಮುಟ್ಟುವುದು, ಆ ದೇವರು ಖಂಡಿತವಾಗಿಯೂ ವರವನ್ನು ಕೊಟ್ಟೇ ಕೊಡುತ್ತಾರೆ ಎಂದು. ನಂಬಿಕೆ ಇಲ್ಲದ ಈ ದ್ರುಪದ ರಾಜ ಹೇಳುತ್ತಾನೆ, ಇದು ಸುಳ್ಳು, ನಾನು ಇದನ್ನು ಒಪ್ಪುವುದಿಲ್ಲ ಎಂದು. ನೀನು ಒಪ್ಪಲಿ ಬಿಡಲಿ, ಕೊನೆಯದಾಗಿ ದೇವರು ವರವನ್ನು ಕೊಟ್ಟೇ ಕೊಡುತ್ತಾರೆ, ಇದೇ ಅಗ್ನಿಯಲ್ಲಿ ಕೊಡುತ್ತಾರೆ ಎಂದು ಶಪಥವನ್ನು ಮಾಡುತ್ತಾರೆ. ಆಗ ಆ ರೀತಿ ಕೊಟ್ಟಿದ್ದೇ ಆದರೆ ಅವಳಿಗೆ ಎಲ್ಲ ಅರಿಷ್ಟಗಳು ಬರಲಿ, ಎಲ್ಲ ಕಷ್ಟಗಳು ಬರಲಿ, ಹಾಗೆ ಯಾವುದೇ ವಿಶ್ವದಲ್ಲಿ ಇರುವಂತಹ ಕಳಂಕಗಳು ಅವಳಿಗೆ ಅಂಟಲಿ ಎಂದು ಮದೋನ್ಮತ್ತನಾಗಿ ಮುಂದಿನ ಆಗುವುಗಳನ್ನು ಯೋಚಿಸದೆ ಶಪಥವನ್ನು ಮಾಡಿಬಿಡುತ್ತಾನೆ. ಕೊನೆಯದಾಗಿ ಅಗ್ನಿಕನ್ಯೆಯಾಗಿ ಹುಟ್ಟಿದ್ದರೂ ನೋಡಿ, ಈಗ 5 ಪತಿಯರನ್ನು ಪಡೆಯಬೇಕಾದ ದುಸ್ಥಿತಿ ಬಂತು. ಇದಕ್ಕೆ ಮೂಲ ಕಾರಣವೇ ಈ ದ್ರುಪದ ಮಹಾರಾಜ. ಅದಕ್ಕೆ ಮಾತು ಆಡಬಾರದು, ಮಾತಾಡಿದರೆ ಹೋಯಿತು, ಮುತ್ತು ಹೊಡೆದರೆ ಹೋಯಿತು ಅಂತ. ಹಾಗಾಗಿಯೇ ಗಾದೆ ಬಂದಿರುವುದು. ಯಾವ ಮುತ್ತನ್ನು ಆ ಶ್ರೀಕೃಷ್ಣ ಸ್ವಾಮಿಯವರು ಕೈಗೆ ಕಟ್ಟಿಕೊಳ್ಳಲು ಕೊಟ್ಟಿದ್ದರೋ ಅವುಗಳನ್ನು ಕಟ್ಟಿಕೊಂಡು ಒಪ್ಪಿಕೊಂಡು ವಿವಾಹವಾಗುತ್ತಾಳೆ. ನಂತರ ಈ ದ್ರೌಪದಿ ಹಿಂದೆ ಒಮ್ಮೆ ಇಂದ್ರಪ್ರಸ್ಥಕ್ಕೆ ಎಲ್ಲ ಕೌರವರು ಬರುತ್ತಾರೆ. ಆ ಇಂದ್ರಪ್ರಸ್ಥದಲ್ಲಿ ನಡೆಯುತ್ತಿದ್ದಂತಹ
ಯಜ್ಞಯಾಗಾದಿಗಳಿಗೆ ಭೇಟಿ ನೀಡಲೆಂದು ಜನ ಬಂದಾಗ ಈ ಇಂದ್ರಪ್ರಸ್ಥವನ್ನು ನೋಡಿದಂತಹ ಎಲ್ಲ ಕೌರವರು ದಿಗ್ಭ್ರಾಂತರಾಗುತ್ತಾರೆ. ಹಾಗೂ ಅಲ್ಲಿದ್ದಂಥ ಮಾಯಾ ಪ್ರಪಂಚ ಮಾಯಾನಗರಿಯನ್ನು ನೋಡಿ ತುಂಬ ಅದ್ಭುತವಾಗಿ ಬಂದಿದೆ ಇದು ಎಂದು ಹೇಳುತ್ತಾರೆ. ಕೊನೆಯದಾಗಿ ನೀರಿಲ್ಲದ ಜಾಗದಲ್ಲಿ ನೀರಿನಂತೆಯೇ ಪ್ರತಿಬಿಂಬ ಬರುವಂತೆ ಕೆಲವು ಕಡೆ ಹಾಕಿದ್ದಾಗ ಅದರ ಮೇಲೆ ಕಾಲಿಡುತ್ತಾರೆ, ಆದರೆ ಜಲವೇ ಇರುವುದಿಲ್ಲ. ಮತ್ತೊಂದು ಕಡೆಯೋ ಹಾಗೆ ಆಯಿತು, ಅಲ್ಲಿ ನಿಜ ಜಲವೇ ಇತ್ತು. ಆದರೆ ಇದನ್ನು ಅರಿಯದ ದುರ್ಯೋಧನ ಇದು ನಿಜ ಜಲವಲ್ಲ, ಇದು ಅದರ ಪ್ರತಿಬಿಂಬ ಎಂಬುದನ್ನು ಭಾವಿಸಿ ಕಾಲನ್ನಿಡುತ್ತಾನೆ, ಬಿದ್ದು ಬಿಡುತ್ತಾನೆ. ಅತ್ತ ಮೇಲಿಂದ ನೋಡುತ್ತಿದ್ದಂತಹ ಇದೇ ದ್ರೌಪದಿ ಅಂಧನ ಪುತ್ರ ಅಂಧನಾಗಿರುವನು ಎಂದು ಜೋರಾಗಿ ನಕ್ಕಿ ಬಿಡುತ್ತಾಳೆ. ಕೊನೆಯದಾಗಿ ಶ್ರೀಕೃಷ್ಣ ಸ್ವಾಮಿಯವರು ಆಕೆಯನ್ನು ಎಚ್ಚರಿಸುತ್ತಾರೆ, ತಪ್ಪು ದ್ರೌಪದಿ, ನಿಂದನೆ ಸಲ್ಲದು, ಇದರ ಭಾರ ತುಂಬ ಹೊರೆಯಾಗುವುದು ಎಂದು. ಇದರ ತಾತ್ಪರ್ಯ ಏನೆಂದು ಶ್ರೀಕೃಷ್ಣ ಸ್ವಾಮಿಯವರಿಗೆ ಮಾತ್ರವೇ ಗೊತ್ತಿತ್ತು. ಇತ್ತ ದ್ರೌಪದಿ ಇದರ ಕಾರಣದಿಂದಲೇ ದುರ್ಯೋಧನ ಈ ದ್ರೌಪದಿ ವಸ್ತ್ರಾಪರಣವನ್ನು ಮಾಡುವುದು. ಮುಂದೆ ಆ ವಸ್ತ್ರಾಪರಣದ ನಂತರ ಪತಿವ್ರತೆಯಾದಂತಹ ಈ ದ್ರೌಪದಿಯಲ್ಲಿ ಪತಿಯೇ ಪರದೈವ ಎಂಬ ವ್ರತವನ್ನು ಆಚರಿಸುತ್ತಿದ್ದಳು. ಆ ಕಾರಣದಿಂದಲೇ ತುಂಬ ಅತೀವಾದ ಶಕ್ತಿ ಇತ್ತು ಅವಳಿಗೆ. ಈ ದುರ್ಯೋಧನನ ತಮ್ಮನಾದ ದುಶ್ಯಾಸನನ್ನು ಕೂಡ ಆಕೆಯ ಜಡೆಯನ್ನು ಬಿಚ್ಚಿ ಜಡೆಯನ್ನು ಎಳೆದುಕೊಂಡು ಬಂದು ಸಭೆಯಲ್ಲಿ ಅವಮಾನವನ್ನು ಮಾಡುತ್ತಾರೆ. ಪತಿವ್ರತೆಯಾದ ಈ ದ್ರೌಪದಿ ಶಪಥವನ್ನು ಮಾಡುತ್ತಾಳೆ, ಯಾವಾಗ ನಿಮ್ಮಗಳ ರಕ್ತದಿಂದ ನನ್ನ ತಲೆಯನ್ನು ತೊಳೆಯುವುದಿಲ್ಲವೋ ಅಲ್ಲಿವರೆಗೂ ಕೂಡ ನೀನೇ ಬಿಚ್ಚಿರುವ ಈ ಜಡೆಯನ್ನು ನಾನು ಕಟ್ಟಿಕೊಳ್ಳುವುದಿಲ್ಲ ಎಂದು ಶಪಥವನ್ನು ಮಾಡುತ್ತಾಳೆ. ಆಗ ಭೀಮನು ಹೇಳುತ್ತಾನೆ, ದ್ರೌಪದಿ, ನೀನು ಮಾಡಿದ ಶಪಥವನ್ನು ನಾನು ಪೂರೈಸುತ್ತೇನೆ. ಈ ದುರ್ಯೋಧನ ಹಾಗೂ ದುಶ್ಯಾಸನನ ಎದೆಯನ್ನು ಸೀಳಿ ಆ ರಕ್ತದಿಂದ ನಿನ್ನ ತಲೆಯನ್ನು ತೊಳೆಯಲಿಲ್ಲವೆಂದರೆ ನಾನು ನಿನ್ನ ಪತಿ ಭೀಮನೇ ಅಲ್ಲ ಎಂದು. ಆ ಕಾರಣದಿಂದಲೇ ಒಂದು ಮಹಾಭಾರತವೇ ನಡೆದು ಹೋಗುತ್ತದೆ. ನೋಡಿ, ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡಬೇಕಾದದ್ದು ಏನೆಂದರೆ, ಬಹುಮುಖ್ಯವಾಗಿ ಪತಿವ್ರತೆಯನ್ನು ಕೆಣಕಬಾರದು. ಕೆಣಕಿದರೆ ಅದರ ದುಸ್ಥಿತಿಯನ್ನು ಇಡೀ ಮನುಕುಲವೇ ಅನುಭವಿಸಬೇಕಾದಂಥ ಸನ್ನಿವೇಶ ಬರುತ್ತದೆ. ಹಾಗಾಗಿಯೇ ಪತಿವ್ರತ ಶಕ್ತಿ ಅಷ್ಟೊಂದು ದೊಡ್ಡದಾಗಿರುವುದು. ಮುಂದೆ ಯುದ್ಧವನ್ನು ಪಾಂಡವರು ಗೆಲ್ಲುತ್ತಾರೆ. ಅದೇ ರಕ್ತದಿಂದ, ಆ ದುರ್ಯೋಧನ, ದುಶ್ಯಾಸನ ಹಾಗೂ ಕೌರವರ ರಕ್ತಗಳಿಂದ ಬಿಚ್ಚಿದ ಜಡೆಯನ್ನು ದ್ರೌಪದಿಗೆ ತೊಳೆದು ಮತ್ತೆ ಕಟ್ಟುತ್ತಾನೆ ಭೀಮ. ಕೊನೆಯಲ್ಲಿ ಯುದ್ಧವನ್ನು ಗೆದ್ದು ವಿಶ್ವಕ್ಕೆ ಧರ್ಮಸ್ಥಾಪನೆಯನ್ನು ಮಾಡಿಸುತ್ತಾರೆ ಶ್ರೀಕೃಷ್ಣ ಪರಮಾತ್ಮ ಅವರು. ಆ ನಂತರ ಈ ದ್ರೌಪದಿಯು ಎಲ್ಲರ ಮುಂದೆ ಹೇಳುತ್ತಾಳೆ, ಇದು ನನ್ನ ಪತಿವ್ರತ ಶಕ್ತಿಯಿಂದ ಸಾಧ್ಯವಾದದ್ದು, ಶ್ರೀಕೃಷ್ಣ ಸ್ವಾಮಿಯವರ ಆಶೀರ್ವಾದದಿಂದ ಸಾಧ್ಯವಾದದ್ದು, ಹಾಗೂ ನನ್ನ ಪತಿ ಏನು 5 ಪಾಂಡವರಿದ್ದಾರೋ ಅವರ ಶ್ರಮದಿಂದ ಸಾಧ್ಯವಾದದ್ದು. ಹಾಗಾಗಿ ಆ ಶ್ರೀಕೃಷ್ಣ ಪರಮಾತ್ಮರ ಪಾದಾರಿ ವಂದೆಗಳಿಗೆ ನಮೋ ನಮೋ ಎಂದು ನುಡಿಯುತ್ತಾರೆ. ಇದು ದ್ರುಪದ ಕನ್ಯೆ ದ್ರೌಪದಿಯ ನಿಜ ಚರಿತ್ರೆ. ಹಾಗಾಗಿ ಈ ಚರಿತ್ರೆಯಿಂದ ಅರ್ಥ ಮಾಡಿಕೊಳ್ಳಬೇಕಾದದ್ದೇನೆಂದರೆ, ಯತೃ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತೃದೇವತಾ. ಹೆಣ್ಣನ್ನು ಎಲ್ಲರೂ ದೈವವಾಗಿ ಕಾಣಬೇಕು. ಇನ್ನು ಮುಂದೆ ಯಾರಾದರೂ ಆ ಸ್ತ್ರೀಗೆ ಅಪನಿಂದನೆಗಳು, ಅಪಮಾನಗಳು ಮಾಡಿದ್ದೇ ಆದರೆ ಅವರ ಬಾಳಿನಲ್ಲೂ ಕಷ್ಟ ಕಾರ್ಪಣ್ಯಗಳು ಬರುವುದು, ಹಾಗೂ ಅವರ ಜೀವನ ಇಡೀ ವಂಶವೇ ನಿರ್ವಂಶವಾಗುವುದು. ಅದಕ್ಕೆ ಈ ಮಹಾಭಾರತವೇ ಉದಾಹರಣೆ ಎಂದು ನುಡಿಯುತ್ತಾಳೆ. ಹಾಗಾಗಿ ಎಲ್ಲ ಭಕ್ತ ಮಹಾಶಯರು ಕೂಡ ಇನ್ನು ಮುಂದೆ ಈ ತತ್ವವನ್ನು ಇಟ್ಟುಕೊಳ್ಳಿ ಮನದಲ್ಲಿ. ಸ್ತ್ರೀಯನ್ನು ನಿಂದನೆ ಮಾಡುವುದೇ ಆಗಲಿ, ಸ್ತ್ರೀಗೆ ಅಪಮಾನ ಮಾಡುವುದೇ ಆಗಲಿ, ಹೆಣ್ಣನ್ನು ದೇವರು ಎಂದು ಹೇಳಿ ಪೂಜಿಸುವ ಕಾರ್ಯವನ್ನು ಮಾಡಿ ನಿಂದನೆಗಳು ಸಲ್ಲದು ಎಂಬ ಈ ಮಹಾನ್ ತತ್ವವನ್ನು ಈ ದ್ರುಪದ ಕನ್ಯೆ ದ್ರೌಪದಿ ಮಾತೆಯ ಚರಿತ್ರೆಯನ್ನು ಕೇಳಿರುವುದರಿಂದ ಅರ್ಥವಾಗುವುದು. ಹರೇ ಕೃಷ್ಣ. ಇಷ್ಟು ಹೊತ್ತು ತಾಳ್ಮೆಯಿಂದ ತಾವೆಲ್ಲರೂ ದ್ರೌಪದ ಕನ್ಯೆ ದ್ರೌಪದಿಯ ಚರಿತ್ರೆಯನ್ನು ಕೇಳಿ ಕೃತಾರ್ಥರಾಗಿದ್ದೀರಿ ಎಂದು ಭಾವಿಸುತ್ತಾ, ಆ ತಾಯಿ ನಿಮಗೆಲ್ಲರಿಗೂ ಪುಣ್ಯವನ್ನು ಕೊಡಲಿ ಎಂದು ಭಾವಿಸುತ್ತಾ ಈ ಸಂಚಿಕೆಯನ್ನು ನಾವು ಮುಗಿಸುತ್ತಿದ್ದೇವೆ.
ಹರೇ ಕೃಷ್ಣ. ಸರ್ವೇ ಜನಃ ಸುಖಿನೋ ಭವಂತು, ಅನ್ಯತಾಂ ಶರಣಂ ನಾಸ್ತಿ. ಸಮಸ್ತಲೋಕೋ ಸನ್ಮಂಗಳಾನಿ ಭವಂತು, ಲೋಕೋ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತ.